ಹಿಯರ್ ಐ ಆಮ್ ಇನ್ ಪುಣೆ. ಇಲ್ಲಿ ಒಂದು ಸ್ವಲ್ಪ ದಿವಸ ಇರ್ತೇನೆ. ದಿ ಹೆಲ್ದಿ ಫ್ಯಾಕ್ಟ್ರಿ ಝೀರೋ ಮೈದಾ ಬರ್ಗರ್ ಬನ್ ಅಂತ ಎಷ್ಟು ಸುಳ್ಳು ಎಷ್ಟು ಖರೇನೋ ಗೊತ್ತಿಲ್ಲ. ಒಟ್ಟು ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಎಲ್ಲ ವ್ಲಾಗ್ಸ್ ನೋಡಿರ್ತೀರಿ, ಬರ್ರಿ ಇವತ್ತು ಒಂದು ದಿನ ಮತ್ತು ನಾಳೆಯಿಂದ ನಾವು ಕಂಟಿನ್ಯೂ ಆಗ್ತಾವೆ. ಸೊ ಒಬ್ಬ ಬ್ಯಾಚುಲರ್ ಹೆಂಗಿರ್ತಾನ, ನಮ್ಮ ಆಫೀಸ್ ಎಲ್ಲ ಹೆಂಗೈತಿ ಬರ್ರಿ ನೋಡೋಣ ಅಂತ ಓವರಾಲ್ ಒಂದು ಡಿಫ್ರೆಂಟ್ ವ್ಲಾಗ್ ಕೊಡೋಕೆ ಟ್ರೈ ಮಾಡ್ತೀನಿ. ಕೊನೆವರೆಗೂ ನೋಡ್ರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಫೈನಲಿ ಹಿಯರ್ ಐ ಆಮ್ ಇನ್ ಪುಣೆ. ಇಲ್ಲಿ ಒಂದು ಸ್ವಲ್ಪ ದಿವಸ ಇರ್ತೇನೆ, ನೋಡ್ತೇನೆ ಆದರೆ ಲಾಗ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಈಗ ಹೆಂಗೂ ಆ್ಯಕ್ಚುಲಿ ಡೈಲಿ ಲಾಗ್ ಅಂತೂ ಬರ್ತಾ ಇಲ್ಲ. ನೋಡೋಣ ಅಂತ ಏನಾಗ್ತೈತಿ. ಎನಿವೇಸ್ ನೋಡ್ರಿ, ಲಾಸ್ಟ್ ಟೈಮ್ ಎಲ್ಲ ಲಾಸ್ಟ್ ಟೈಮ್ ಹಾಕಿ ಹೋಗಿದ್ದಿಲ್ಲ, ಬಟ್ ಲಾಸ್ಟ್ ಟೈಮ್ ಬರೋ ಮುಂದೆ ಹಾಕಿ ಹೋಗಿದ್ವಿ ಎಲ್ಲ. ಆಮೇಲೆ ಆಬ್ವಿಯಸ್ಲಿ ಈಗ ನಾವು ಮೋಸ್ಟ್ಲಿ ಒಂದು ತಿಂಗಳಾದ್ಮೇಲೆ ಬಂದೀನಿ, ಸೊ ಅಷ್ಟೇನು ಧೂಳು ಆಗಿಲ್ಲ. ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ಡ್ ಇದ್ದು. ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ವಿಂಡೋಸ್ ಮೇನ್ ಎಲ್ಲ ಓಪನ್ ಇರೋದ್ರಿಂದ ಆಗಿತ್ತು. ಮ್ಯಾಲಿನವ್ರ ಕಡೆ ಹೋಗೋಣ ಅಂತ ನಮ್ಮ BMW ಎಲ್ಲ ಬೈಕ್ ಇಸ್ಕೊಂಡು ಒಂದು ರೌಂಡ್ ಹೋಗಿ ಬರೋಣ. ಬೈಕ್ ತೊಳಿ ಅಂತ ಹೇಳಿ ಅವ್ನು ರೊಕ್ಕ ಕೊಟ್ಟು ಹೋಗಿದ್ದೆ. ಏನದ ನೋಡ್ರಿ, ಅದು ತೊಳೆದೇ ಇಲ್ಲ. ಸೊ ಸ್ಟಾರ್ಟ್ರ್ ಹಾಕತ್ತನ ಇಲ್ಲ, ಇದು ನಮ್ಮ ಕರೆಗೂ ಭಾಳ ಸಿಟ್ಟು ಬರತ್ತೆ. ಹಿಂಗೆ ಮಾಡಬಾರ್ದಲ್ಲ. ಓಕೆ, ಗಾಡಿ ಸ್ಟಾರ್ಟ್ ಆಗತ್ತೆ ನೋಡೋಣ. ಯೂಶ್ವಲಿ ಸ್ಟಾರ್ಟ್ ಆಗ್ತದೆ, ನಂಗೆ ಪ್ರಾಬ್ಲಮ್ ಆಗೋದಿಲ್ಲ. ಅವಾಗ 8 months ಆದ್ಮೇಲೆ ಬಂದಿದ್ದಕ್ಕೆ ಹಂಗೆ ಆಗಿರ್ತದೆ. ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಹೇಳಿದ್ನಿಲ್ಲ ನಿಮಗೆ, ಇಲ್ಲಿ ಪೊಲೀಸರ ಕಾಟ ಒಂದು ಭಾಳ ಐತಿ. ಭಾಳ ದಿವಸ ನಾ ಅವಲಕ್ಕಿ ಕಚೋರಿ ಒಳ್ಳೆ ಕಾಂಬಿನೇಷನ್. ಎಲ್ಲರಿಗೂ ಗೊತ್ತಾಗೋದಿಲ್ಲ, ಬಟ್ रुको भाई इधर. अरे हम क्यों में खड़े, आप उनका ले रहे हो? एक प्याज कचौरी और एक पोहा पार्सल. ಇದನ್ನೆಲ್ಲ ತೆಗೋಣ ಅಂತ ತೆಗೆದ. ಈ ಸಲ ಅಷ್ಟು ಧೂಳಾಗಿಲ್ಲ. ಆಬ್ವಿಯಸ್ ರೀಸನ್ಸ್ ಯಾಕೆ ಧೂಳಾಗಿಲ್ಲ ಅನ್ನೋದಕ್ಕೆ ಸದ್ಯಕ್ಕೆ ಇಲ್ಲೇ ಇಡೋಣ ಅಂತ. ಒಂದು ಜಾಡ್ ಸಾಕು ಬರ್ತದೆ. ಮೈ ಗಾಡ್, ಇನ್ನು ಫ್ಲೈಟ್ ಚಲೋ ಐತೆ ಆ್ಯಕ್ಚುಲಿ. ಲೆಗ್ ರೂಮು ಮಸ್ತ್ ಇತ್ತು ಆ್ಯಂಡ್ ಅಷ್ಟು ಇದು ಆಗಲಿಲ್ಲ. ಆ್ಯಂಡ್ ಒಂದು ಅಮೇಝಿಂಗ್ ಅಂದರೆ ಆಲ್ಮೋಸ್ಟ್ 99% ಸೀಟ್ಸ್ ಫುಲ್ ಇದ್ದು ನೋಡ್ರಿ. ಅಂದ್ರೆ ಫ್ಲೈಟ್ ಫುಲ್ ಇತ್ತು ಪೂರ. ಹಿಂಗಾಗಿ ಇಂಡಿಗೆ ಹೋದವ್ರು ಮಸ್ತ್ ರೊಕ್ಕ ಮಾಡತ್ತಾರೆ. ಆಲ್ ರೈಟ್ ಸ್ನೇಹಿತರೆ, ನೋಡ್ರಿ ಮಸ್ತ್ ಬಿಸಿ ಬಿಸಿ ಅವಲಕ್ಕಿ ಆ್ಯಂಡ್ ಕಚೋರಿ. ಅವಲಕ್ಕಿ ಭಾರಿ ಪ್ಯಾಕಿಂಗ್ ಮಾಡಿದ್ರಿ ಈ ಸಲ. ಪ್ಯಾಕಿಂಗ್ ಇಷ್ಟು ಚೇಂಜ್ ಮಾಡ್ಯಾನಂದ್ರೆ ಅವ ಫಸ್ಟ್ ಅವಲಕ್ಕಿ ಒಂದ್ರಾಗ, ಶೇವ್ ಚೂಡ ಒಂದ್ರಾಗ, ಉಳ್ಳಾಗಡ್ಡಿ ಲಿಂಬು ಗಿಂಬು ಎಲ್ಲ ಒಂದ್ರಾಗ. ವಾಹ್, ಕ್ಯಾ ಬಾತ್ ಹೈ. ಏನಪ್ಪಾ ಹುಡುಗ, how are you? बस फाइन. व्हाट अबाउट यू? आफ्टर लॉन्ग टाइम. कितना 2 साल हो गया? 2 साल हो गया भाई. क्या बात कर रहे हैं? ना तू बढ़ गया ना मैं कम हो गया, वेट दोनों का सेम है. चल आज The next day. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಆ್ಯಕ್ಚುಲಿ ಇವತ್ತು ಆಫೀಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ, ಬಟ್ ಸಫಾರಿ ಇಲ್ಲಲ್ಲೋ ಮಾರಾಯ. ಮಳೆಗಾಲ ಬೇರೆ, ಮೋಸ್ಟ್ಲಿ ಬೈಕ್ ತೊಗೊಂಡು ಹೋಗೋಣ ಅಂತ. ಬಟ್ ಮಳೆ ಬಂದ್ರೆ ಪ್ರಾಬ್ಲಮ್ ಐತಿ, ಯಾಕಂದ್ರೆ ಆಫೀಸ್ಗಂತೂ ಹೋಗಲೇಬೇಕು ಇವತ್ತು. ನೋಡೋಣ ಬರ್ರಿ ಇವತ್ತಿನ ದಿನ ಹೆಂಗಿರ್ತೈತಿ, ಏನೇನು ನಾಷ್ಟ ಮಾಡ್ಕೋತೀನಿ. ಮೋಸ್ಟ್ಲಿ 2-3 ದಿವಸದ ಲಾಗ್ಸ್ ಕೂಡ ಹಾಕ್ತಾನೆ, ಯಾಕಂದರೆ ಒಬ್ಬನೇ ಇದ್ದಾಗ ನನಗೆ ಕೆಲಸ ಭಾಳ ಇನ್ವಾಲ್ವ್ ಆಗಿರ್ತೀನಿ. ಆಮೇಲೆ ಅಷ್ಟು ಟೈಮು ಸಿಗೋಣ ಬ್ಲಾಗ್ ಮಾಡೋಕ್ಕೆ. ನೋಡೋಣ ಬರ್ರಿ ಹೆಂಗಿರ್ತೈತಿ. ಬರ್ರಿ ಏನೇನು ತರ್ಸ ನೋಡೋಣ. ದಿ ಹೆಲ್ದಿ ಫ್ಯಾಕ್ಟ್ರಿ ಝೀರೋ ಮೈದಾ ಬರ್ಗರ್ ಬನ್ ಅಂತ ಎಷ್ಟು ಸುಳ್ಳು ಎಷ್ಟು ಖರೇನೋ ಗೊತ್ತಿಲ್ಲ, ಒಟ್ಟು ಬರ್ದಾರ. ಆಮೇಲೆ ಒಂದು ಸ್ವಲ್ಪ ಬಟರ್ ತರ್ಸೀನಿ ಆ್ಯಂಡ್ ಶುಗರ್ ಯೂಸ್ ಮಾಡ್ತೀನಿಲ್ಲ ಗೊತ್ತಿಲ್ಲ, ಬಟ್ ತರ್ಸೇನಿ ಒಟ್ಟು, ಯಾಕಂದರೆ ಚಹಾ ಮಾಡ್ಕೊಳಕ್ಕೆ ಬೇಕಲ್ಲ. ಆಮೇಲೆ ಬಾಳೆಹಣ್ಣು ಒಂದೆರಡು ತರ್ಸೇನಿ, ಪ್ಲಸ್ ಇವು ಸ್ಪೈಸಿ ನೂಡಲ್ಸ್ ಲೈಕ್ ಹಾಕ್ಕೊಂಡು ನನಗೆ ಒಂದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆ 2 ಬಾಯ್ಲ್ಡ್ ಎಗ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಸೊಸೈಟಿ ಚಹಾ, ವಾಟ್ ಆ್ಯಂಡ್ ಮಧ್ಯಾಹ್ನಕ್ಕೆ ಮಜ್ಜಿಗೆ
ಯಾಲಕ್ಕಿ ಪುಡಿ ಸ್ವಲ್ಪ ಪ್ಯಾಕೆಟ್ ಮುಗಿಯವಲ್ತು ಒಳಗೆ ಮತ್ತೊಂದು ನೂಡಲ್ಸ್ ಪ್ಯಾಕೆಟ್ ಅದಾವ ಸೂಪರ್. ರೈಟ್ ಬರ್ರಿ ಫಸ್ಟ್ ಎಗ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ. ಲೈಟ್ ಹಚ್ಚಿ ಓಕೆ. ಸೊ ಇದು ಮಧ್ಯಾಹ್ನಕ್ಕೆ ಬರ್ತದೆ. ಈಗ ಸಣ್ಣ ಇಲ್ಲ ಬೇರೆ ಬೇರೆ ಸೈಜಿನ ಮತ್ತೇನೈತಿ ಈಗ ಇದನ್ನು ಆಮೇಲೆ ಮಾಡೋಣಂತ. ಚಿಲ್ಲಿ ಮೀಟ್ರ್ 4 ಅಂತ ನೋಡ್ರಿ ಇದ್ರದ್ದು. ಸೊ ಬರ್ರಿ ಜಳಕ ಮಾಡಿ ಬರೋಣಂತ. ಅಷ್ಟ್ರಾಗಿ ಎರಡೂ ರೆಡಿ ಆಗಿರ್ತಾವೆ. ಸೊ ಬಂದು ಫಸ್ಟ್ ಕ್ಲಾಸ್ ಆ್ಯಕ್ಚುಲಿ ಇವನೇ 2 ಪ್ಯಾಕೆಟ್ ತಿನ್ಬೇಕಂದೆ ಮತ್ತು ಅದು ಮೈದಾ ವೇಸ್ಟ್ ಅದ್ರ ಬದಲಿ 2 ಎಗ್ ಇದೊಂದು ತಿಂದ್ರೆ ಚಹಾ ಕುಡಿದ್ರೆ ಮುಗಿದು ಹೋಗ್ತದೆ ಅಂತ ಹೇಳಿ ಬರ್ರಿ. ನೂಡಲ್ಸ್ ಅಂತೂ ರೆಡಿ ಆಗ್ಯಾವು ಆ್ಯಂಡ್ ಇಲ್ಲಿ ಎಗ್ಗು ಮೋಸ್ಟ್ಲಿ ಆಗಿರ್ಬೇಕು. ಆತೊಂದು ಭಾಳ ಇಟ್ಟು ಇಲ್ಲ ಅಂದ್ರೆ ಅದು ಹಾಫ್ ಬಾಯ್ಲ್ಡ್ ರುಚಿ ಆಗ್ತೈತಿ ನೋಡಂತ. ಸೊ ಎವರೇಜ್ ಆನ್ ಆ್ಯನ್ ಎವರೇಜ್ ಒನ್ಸ್ ಇನ್ ಅ ಮಂತ್ ಆರ್ ಒನ್ಸ್ ಇನ್ 45 ಡೇಸ್ ಅಷ್ಟು ತಿಂತೇನೆ. ಆ್ಯಂಡ್ ಡೈಲಿ ತಿನ್ನಂಗಿಲ್ಲ ಅದನ್ನು. ಸೊ ನೋಡ್ಬೋದು ಇದನ್ನು ಹಿಂಗೆ ಮಾಡಿ ಹಿಂಗೆ ಹಾಕಿ ಇದನ್ನು ಗರ 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 ತಯಾರಿಸ್ಬೇಕು. ಆ್ಯಂಡ್ ಮಸಾಲ ಐತ್ಲ ಇದನ್ನು ಹಿಂಗೆ ಹಾಕಿ ಆ್ಯಕ್ಚುಲಿ ಭಾಳ ಬಾಯ್ಲ್ ಆಗ್ತದೆ. ಅಂದ್ರೆ ನಾನು ಆರ್ತಂತ ಹೇಳಿ ಏನು ಮಾಡಿದೆ ಅದ್ರಾಗ ಇಟ್ಬಿಟ್ಟಿದ್ದೆ ನೀರಾಗನ. ಯೂಶ್ವಲಿ ಹಿಂಗೆ ದಪ್ಪನೂ ಸೇರೋದಿಲ್ಲ ರೀ ನಾನು. ಅವು ಅರ್ಧಂಬರ್ಧ ನೀರು ಇತ್ತಂದ್ರೆ ಅರ್ಧಂಬರ್ಧ ನೀರು ಅಂದ್ರೆ ಇಷ್ಟು ಉಬ್ಬಬಾರ್ದು. ಮಸ್ತ್ ಕಾಣತ್ತೆ ನೋಡ್ರಿ ತಾಟ್. ಎಗ್ಗು, ಒಂದು ಬನಾನಾ ಆ್ಯಂಡ್ ನೂಡಲ್ಸ್. ವಾವ್. ರೈಟ್ ಸ್ನೇಹಿತರೆ, ಸೊ ಫೈನಲಿ ಆಫೀಸ್ಗೆ ಹೊಂಟೇನಿ. ಈ ಔಟ್ಫಿಟ್ ನನಗೆ ಭಾಳ ಲೈಕ್ ಆಗತ್ತೆ ಈಗೀಗ. ಸೊ ಆಫೀಸ್ಗೆ ಹೋಗಿ ಬರೋಣ ಅಂತ ಏನಿಲ್ಲ, ಭಾಳ 1 ಅವರ್ ಕೂಡ್ತೀನಿ. ಮೇನ್ ಆ್ಯಕ್ಚುಯಲ್ ವರ್ಕ್ ಆಗೋದು ಮನೆಗೆ ಬಂದಮೇಲೆ. ಲೆಟ್ಸ್ ಗೋ. ನೋಡಿದ್ರು ಬೈಕ್ ತೊಗೊಂಡು ಹೋಗೋಣ ಅಂತ. ಅವ್ನಿಗೆ ಯಾರಿಗಾರ ವಾಶ್ ಮಾಡೋಕ್ಕೆ ಹೇಳ್ಬೇಕು. ಏನು ಮಾರ ಎಷ್ಟು ಕ್ಲೋಸ್ ಆಗಿಬಿಟ್ಟತ್ತೆ. ಚಲೋ ಲೆಟ್ಸ್ ಗೋ. ಆಲ್ರೈಟ್ ಸ್ನೇಹಿತರೆ, ಲೆಟ್ಸ್ ಗೋ ಟು ಆಫೀಸ್. ಇದೇನು ಅಡ್ಡು ಬರ್ತಾವೆ ಗಾಡಿಗಳು. ಛೀ ಧೂಳ ಬಿಟ್ಕೊಂಡು ಹೋಗ್ತಾರಪ್ಪ. ಈಗ ಮಳೆ ಬರೋದ್ರಾಗ ಹೋಗಿ ಬರ್ಬೇಕು ನಾನು. ಯಾಕಂದ್ರೆ ಒಮ್ಮೆ ಮಳೆ ಬಂತಂದ್ರೆ ತ್ರಾಸ ಆಗಿಬಿಡ್ತೈತೆ. ಏನಪ್ಪ ನಾನು ಚಸ್ಮಾನ ಮಾತಾಡತ್ತೀನಿ ಡಿಸ್ಟರ್ಬ್ ಮಾಡಕತ್ಬಿಟ್ಟತ್ತ. ಅಬ್ಬಾ ಬಿಟ್ರಪ್ಪ, ಚೆಕ್ ಮಾಡಿ ಯಾರು. ಪಟ್ನ ಹೋಗಿ ಹೊಸ ID ಕಾರ್ಡ್ ತೊಗೋಬೇಕು. ರಿನೋವೇಷನ್ ಸಂಬಂಧ ಬಿಲ್ಡಿಂಗ್ ಎಲ್ಲ ಬಂದಾಗಿತ್ತಂತೆ. ಮಳೆಯಾಗ ನಡ್ಕೊತ ಹೋಗ್ಬೇಕು ನೋಡ್ರಿ ಅಲ್ಲಿ ಮಠ. ಬೇರೆ ಬಿಲ್ಡಿಂಗಿಗೆ ಹೋಗಿ ಅಲ್ಲಿ ID ಕಾರ್ಡ್ ತೊಗೋಬೇಕು ಈಗ. ಟಾಮಿ ಇಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡ್ದೆ ನಾನು. ಒಂದು ಟೈಮ್ದಾಗ ಕ್ಯೂಬಿಕ್ಸ್ ಭಾಳ ಟೈಮ್ ಅಂದ್ರೆ ಏನು, ಲಂಚ್ ಬ್ರೇಕ್ನಾಗ ಇಲ್ಲಿ ಬರ್ತಿದ್ವಿ. ಮಸ್ತ್ ಏನರ ಸ್ನ್ಯಾಕ್ಸ್ ಅದು ತಿಂತಿದ್ವಿ. ಸೊ ಮಜಾ ಆಯ್ತು ಲೈಫ್. ಬರ್ರಿ ಸಬ್ವೆ ತೊಗೊಳ್ಳೋಣ. निम्ग बेकन आपको चाहिए? नहीं, मैं अभी जस्ट खाना खाया है। सब ऑफ द डे कौन सा है? किधर है बंदा? हाँ, बंद हो गया है क्या? मेन्यू किधर है? ಬರ್ರಿ ಒಂದು
ಗ್ರೀನ್ ಟೀ ಕುಡಿನಂತ ಆ್ಯಂಡ್ ಸಬ್ವೆ ಸ್ಯಾಂಡ್ವಿಚ್ ತಿಂದು ಮನೆಗೆ ಹೋಯ್ತಾ ಇರೋಣ ಅಂತ. ವಾವ್, ಏನು ಮಸ್ತ್ ಐತೆ ನೋಡ್ರಿ ಹೊರಗೆ, ಸೂಪರ್ ಕಾಣತ್ಲ. ಬರ್ರಿ ಎಮಿ ಕ್ರೆಮಿ ತಿನ್ನೋಣ ಅಂತ. ಈ ಬಿಲ್ಡಿಂಗ್ ನೋಡ್ರಿ, ಇದು ರೆನೋವೇಷನ್ ನಡೆದತ್ತೆ ಈಗ. ಸೊ ಬಟ್ ಗಾಡಿ ಇಲ್ಲೇ ಇಟ್ಟೇನಂತ ಇಲ್ಲಿಂದ ಹೊಂಟೇನೆ. ಏನು ಮಾರ, ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೆದೈತಿ, ಸಿಮೆಂಟ್ ಎಲ್ಲ ಬಿದ್ದು ಬಿಟ್ಟೈತಿ, ಹೆಂಗೆ ತೆಗೆದೀಗ. ನೋಡ್ರಿ ಗಾಡಿ ಎಲ್ಲ ಮತ್ತೆ ಹೊಲಸು ಆಗ್ಬಿಟ್ಟೈತಿ, ಅಲ್ಲಿ ಸಿಮೆಂಟ್ ಎಲ್ಲ ಚಲ್ಲಿ ಬಿಟ್ಟಾರ. ಏನು ಮರ ನನ್ನ ನಸೀಬ್. ಸೊ ಮುಗೀತು, ಆಫೀಸ್ಗೆ ಹೋಗೋಣ ಅಂತ ಈಗ ಮನೆಗೆ. ಆಲ್ರೈಟ್, ಟ್ರಾಫಿಕ್ ಹತ್ತಬಾರ್ದು, ಮಳೆ ಒಂದಿಲ್ಲ ಪುಣ್ಯಕ್ಕೆ. ಒಂದು 15-20 ನಿಮಿಷ ಬರಲಿಲ್ಲ ಅಂದ್ರೆ ಸಾಕು, ಅಷ್ಟ ಮನೆ ಮುಟ್ತಾನೆ ನಾನು. ನೋಡ್ರಿ ಹೇಳಿದ್ನಿಲ್ಲ ನಿಮಗೆ, ಟ್ರಾಫಿಕ್ ಹತ್ತೈತೆ ನೋಡ್ರಿ. ಎಷ್ಟು ಈಗ ಮೋಸ್ಟ್ಲಿ ಅರೌಂಡ್ 4:15 ಆಗಿರ್ಬೇಕು. ಅದು ಏನಾಯ್ತು, ನಂದು ID ಕಾರ್ಡು ಅದು ಇದು ಹಿಂಗಾಗಿ 2-3 ತಾಸು ಹೋಯ್ತು. ನಂದು ಹಳೆ ಕಲೀದನು ಒಬ್ಬನು ಭೇಟಿ ಆದೆ, ಒಂದು 2-3 ಮಂದಿ ಸಬ್ಸ್ಕ್ರೈಬರ್ಸ್ ಭೇಟಿ ಆದ್ರೆ, ಹಿಂಗಾಗಿ ಟೈಮ್ ಹೋಗಿಬಿಡ್ತು. ಬಟ್ ನೋಡ್ರಿ ಟ್ರಾಫಿಕ್ ಯಾ ನಮ್ನಿ. ಇಂಥ ಟ್ರಾಫಿಕ್ನಾಗ BMW ತೊಗೊಂಡು ಹೋಗೋದು ಭಾಳ ಬೇಸರ ಆಗ್ತೈತಿ. ಯಾಕಂದ್ರೆ ನಿಮಗೆ ತೋರಿಸ್ತಾ ನೋಡ್ರಿ, ಕೈ ಫುಲ್ ರೆಡ್ ಆಗಿಬಿಡ್ತಾವೆ. ಸ್ಪೋರ್ಟ್ಸ್ ಬೈಕ್ ಇರೋದ್ರಿಂದ ಬೈಕ್ ಹೊಡಿಬೇಕಾಗ್ತದೆ. ಹಿಂಗಾಗಿ ಆದಮೇಲೆ ಏನೈತ್ರಿ, ಮನೆಗೆ ಬಂದೆ ಆ್ಯಂಡ್ ಟ್ರಾಫಿಕ್ ಅಂತೂ ಅನಾಹುತಿತ್ತು, ರೆಸ್ಟ್ ತೊಗೊಂಡೆ. ಆ್ಯಂಡ್ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಸಮಥಿಂಗ್ ಡಿಫ್ರೆಂಟ್ ಮಾಡೋಕ್ಕೆ ಟ್ರೈ ಮಾಡೀನಿ, ಬಿಕಾಸ್ ಅದೇ ಮೋಟೋಲಾಗ್ ಟೈಪು ಗೊತ್ತೈತಿ. ಫ್ಯಾಮಿಲಿ ಆಡಿಯನ್ಸಿಗೆ ಲೈಕ್ ಆಗೋದಿಲ್ಲ, ಬಟ್ ಯಾರಾದರೂ ಯಂಗ್ ಆಡಿಯನ್ಸ್ ಇದ್ರಿ ಅಥವಾ ಜೆನ್ಸಿ ಇದ್ರಿ ಅಂತಂದ್ರೆ ನಿಮಗೆ ಈ ವ್ಲಾಗ್ ಲೈಕ್ ಆಗಿರ್ಬೋದು. ಸೊ ಇನ್ನೂ ಒಂದು ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಹೇಳಿ, ಇನ್ನೊಂದು ಆಫೀಸ್ ವ್ಲಾಗ್ ಹಾಕೋಣ ಅಂತ. ಆ್ಯಂಡ್ ಬರ್ರಿ 1-2 ಲಕ್ಕಿ ಕಮೆಂಟ್ಸ್ ನೋಡಿ ಈ ವ್ಲಾಗನ್ನು ಮುಗಿಸೋಣ ಅಂತ. ಆಲ್ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್? ಡಿಫ್ರೆಂಟ್ ಇತ್ತು. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ಯುವರ್ ಲಾಗ್ಸ್ ಆರ್ ನಾಟ್ ಕಮಿಂಗ್ ಡೈಲಿ ಅನ್ನೋ. ಹೌದ್ರಿ, ನಮ್ಮ ಲಾಗ್ಸ್ ಡೈಲಿ ಬರ್ತಾ ಇಲ್ಲ, ಬಿಕಾಸ್ ಡೈಲಿ ಹಾಕಕ್ಕೆ ಆಗತ್ತಾನೆ ಇಲ್ಲ ನನಗೆ. ಆ್ಯಂಡ್ ನಗಮಾರ್ ಅಂತಾರೆ ಸೋ ಸ್ವೀಟ್ ಆ್ಯಂಡ್ ಕ್ಯೂಟ್ ಜೇನು ಮರಿ ಅಂತ. ಥ್ಯಾಂಕ್ ಯು ಸೋ ಮಚ್.